ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯಾಂಗ್ಳೂರ್ ಫುಡ್ ಟೈಮ್ಸ್. ಇವತ್ತು ನಮ್ಮ ಚಾನಲಲ್ಲಿ ಮಲ್ಟಿಗ್ರೈನ್ ದೋಸೆ ವಿತ್ ಆನಿಯನ್ ಚಟ್ನಿ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಈ ಮಲ್ಟಿಗ್ರೈನ್ ದೋಸೆಗೆ ಹೆಸರು ಕಾಳು, ಕಡಲೆಕಾಳು, ಹುರುಳಿಕಾಳು, ಬ್ಲ್ಯಾಕ್ ಉದ್ದಿನಬೇಳೆ, ಕಪ್ಪು ಉದ್ದಿನಬೇಳೆ ಇದೆಯಲ್ವ ಅದನ್ನು, ಮತ್ತು ನವಣೆ, ಅಕ್ಕಿ ಎಲ್ಲನೂ ಒಂದೊಂದು ಕಪ್ಪಷ್ಟು ಹಾಕಿ ಚೆನ್ನಾಗಿ ಬೆರೆಸ್ಕೊಂಡು ಎರಡು ಇಲ್ಲಾಂದರೆ 3 ಸಲ ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ತೊಳೆದಾದ್ಮೇಲೆ ಒಂದು 6ರಿಂದ 8 ಗಂಟೆವರೆಗೂ ಅದನ್ನು ಚೆನ್ನಾಗಿ ನೆನೆಸಿರಬೇಕು. ಈಗ ಹತ್ತತ್ರ ಒಂದು 6 ಅವರ್ಸ್ ಆಗಿ ನಾನು ನೆನೆಸಾಕಿ ಚೆನ್ನಾಗಿ ಸಾಫ್ಟಾಗಿದೆ ಎಲ್ಲನೂ. ಈಗ ರುಬ್ಕೊಂಬರೋಣ. ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ನುಣ್ಣಗೆ ಇಡ್ಲಿ ದೋಸೆ ಹಿಟ್ಟು ಅಷ್ಟು ನೀವು ರುಬ್ಕೊಳ್ಳಿ, ಅಷ್ಟು ನೈಸಾಗಿ. ಆದರೆ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಳ್ಳಿ. ಈ ದೋಸೆಗೆ ಆನಿಯನ್ ಚಟ್ನಿ ಮಾಡ್ಕೊಳ್ಳೋಣ. ಒಂದು ಕಡೆ ಪ್ಯಾನಲ್ಲಿ 1ರಿಂದ 2 ಸ್ಪೂನಷ್ಟು ಆಯಿಲ್ಗೆ ಸ್ವಲ್ಪ ಬಿಸಿ ಆದಮೇಲೆ 1 ಸ್ಪೂನಷ್ಟು ಉದ್ದಿನಬೇಳೆ, ಉದ್ದಿನಬೇಳೆ ಬೇಗ ಕರಗೋಗುತ್ತೆ, ಸೊ ಅದರಿಂದ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ ಸ್ಟವನ್ನು. ಅದಾದಮೇಲೆ ಜೀರಿಗೆ, ಆಮೇಲೆ 2ರಿಂದ 3 ದೊಡ್ಡದಾಗಿರೋ ಈರುಳ್ಳಿ ಕಟ್ ಮಾಡಿ ಅದರಲ್ಲೇ ಹಾಕ್ಕೊಳ್ಳಿ. 4-5 ನಿಮ್ಮ ಖಾರಕ್ಕೆ ತಕ್ಕಷ್ಟೇ ರೆಡ್ ಚಿಲ್ಲಿ, 4ರಿಂದ 5 ಬೆಳ್ಳುಳ್ಳಿ, ಮತ್ತು ಒಂದು ಚಿಕ್ಕ ತುಂಡಷ್ಟು ಶುಂಠಿ ಅಲ್ಲ, ಹುಳಿ ಎಲ್ಲನೂ ಚೆನ್ನಾಗಿ ಹುರ್ಕೊಳ್ಳಿ. 5ರಿಂದ 10 ನಿಮಿಷವರೆಗೂ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಹುರ್ಕೊಬೇಕು. ಈಗ ಚೆನ್ನಾಗಿ ಹುರಿದು ಬಂದಿದೆ, ಲೈಟ್ ಬ್ರೌನಿಷ್ ಆಗಿದೆ ಈರುಳ್ಳಿ. ಈಗ ಇದನ್ನು ತಣ್ಣಗಾಗಕ್ಕೆ ಒಂದು ಕಡೆ ಇಡೋಣ. ಈಗ ಈರುಳ್ಳಿ ಚೆನ್ನಾಗಿ ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆನಿಯನ್ ಚಟ್ನಿ ರೆಡಿ ಆಯಿತು. ಈಗ ಈ ಚಟ್ನಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನಲ್ಲಿ
ಒಂದೂವರೆ ಸ್ಪೂನಷ್ಟು ಆಯಿಲ್ ಸ್ವಲ್ಪ ಬಿಸಿಯಾಗಲಿ. ಆಯಿಲ್ ಬಿಸಿ ಆಯಿತು. ಈಗ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು ಮತ್ತು 2ರಿಂದ 3 ರೆಡ್ ಚಿಲ್ಲಿ ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಚಟ್ನಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಒಗ್ಗರಣೆನ. ಈಗ ಆನಿಯನ್ ಚಟ್ನಿ ರೆಡಿ ಆಯಿತು. ಈಗ ಸ್ಟವಲ್ಲಿ ಒಂದು ತವ ಇಟ್ಕೊಂಡು ದೋಸೆಗೆ ಬಿಸಿ ಮಾಡ್ಕೊಳ್ಳೋಣ. ತವ ಈಗ ಚೆನ್ನಾಗಿ ಬಿಸಿಯಾಗಿದೆ. ಸ್ವಲ್ಪ ಆಯಿಲ್ ಸವರ್ಕೊಂಡು ನಾವು ದೋಸೆ ಹಾಕ್ಕೊಳ್ಳೋಣ. ಇದು ವೆಯ್ಟ್ ಲಾಸ್ ಮಾಡೋರಿಗೆ, ಡಯಟ್ ಮಾಡೋರಿಗೆ, ಅವ್ರಿಗೆಲ್ಲ ಇದು ತುಂಬ ಹೆಲ್ಪ್ಫುಲ್ಲಾಗಿರುತ್ತೆ ಈ ದೋಸೆನ. ಮತ್ತು ಒಳ್ಳೆ ಪ್ರೋಟೀನು ಸಹ ಇದರಲ್ಲಿ. ಇದು 2-3 ಅಷ್ಟು ತಿಂದರೆ ತುಂಬ ಹೊತ್ತು ಹೊಟ್ಟೆ ಹಸಿವಾಗಲ್ಲ. ಸೊ ವೆಯ್ಟ್ ಲಾಸ್ ಮಾಡೋರಿಗೆಲ್ಲ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ಥರ ದೋಸೆ, ಇದರಲ್ಲೇ ಗಂಜಿ ಆ ಥರ ಮಾಡಿಕೊಂಡು ತಿಂದರೆ ಬೇಗ ವೆಯ್ಟು ರೆಡ್ಯೂಸ್ ಆಗುತ್ತೆ, ಮತ್ತೆ ಹೊಟ್ಟೆ ಹಸಿವಾಗಲ್ಲ. ಮತ್ತು ಇದು ಮಾಡೋದು ತುಂಬ ಈಸಿನೇ. ನೀವು ರಾತ್ರಿಗೆ ಬೇಕಾದರೆ ಬೆಳಗ್ಗೆ ನೆನೆಸಾಕೊಬೋದು, ಇಲ್ಲ ಬೆಳಗ್ಗೆಗೆ ಬೇಕಾದ್ರೆ ರಾತ್ರಿ ನೆನೆಸಾಕೊಬೋದು. ಇದು ಹುಳಿ ಬರೋಕ್ಕೆ ಬಿಡಬೇಕು ಅಂತ ಏನೂ ಅವಶ್ಯಕತೆ ಇಲ್ಲ. ಇದಕ್ಕೆ ನೆನೆಸಾಕಿ ರುಬ್ಬಿ ಇಮಿಡಿಯೇಟಾಗಿ ಮಾಡ್ಬೋದು ಇದನ್ನು. ಈಗ ಬಿಸಿ ಬಿಸಿಯಾದ ಮಲ್ಟಿಗ್ರೇನ್ ದೋಸೆ ವಿತ್ ಆನಿಯನ್ ಚಟ್ನಿ ರೆಡಿ ಆಯಿತು. ಇದನ್ನು ನೀವು ಟ್ರೈ ಮಾಡಿ, ನನಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.